ರಗಡ್ ಮಜಾ ಈಗ ಬರೋದೈತಿ ನೋಡ. ವೆಲ್ಕಮ್ ಬ್ಯಾಕ್. ನೀವ್ ನೋಡ್ತಾ ಇದ್ದೀರಿ ಹಳ್ಳಿ ಪವರ್ ರೀಲೋಡೆಡ್. ಪವರ್ಫುಲ್ ಗರ್ಲ್ಸ್ ಇಲ್ಲಿಗೆ ನಿಮ್ಮ ರಿಯಲ್ ಲೈಫ್ ಗಳಿಂದ ರಿಯಲ್ ಲೈಫ್ ಎಂಟ್ರಿ ಕೊಡ್ತಾ ಇದ್ದೀರಿ. ಅಂದ್ರೆ ಮಾಂತ್ಯ ಪ್ರವ್ಯಾ, ನಮ್ಮ ಆಟದ ನಿಯಮಗಳನ್ನ ಇಲ್ಲಿಂದ ನಾವು ಶುರು ಮಾಡಬೇಕು. ಅದಕ್ಕೆ ಏನ್ ತಗೊಂಡ್ಬರ್ಬೇಕು? ತಗೊಂಬನ್ನಿ. ಈಗ ರಿಯಲ್ ಲೈಫ್ ಎಂಟ್ರಿ ಕೊಡಬೇಕು ಅಂದ್ರೆ ಟೇಕ್ ಯುವರ್ ಮೊಬೈಲ್ಸ್ ಔಟ್. ನಿಮ್ಮ ಗ್ಯಾಡ್ಜೆಟ್ಸ್, ವಾಚಸ್, ಫೋನ್ಸ್. ಈಗ ದ ರಿಯಲ್ ಹಂತ ಶುರುವಾಗ್ತಾ ಇದೆ. ನಿಮ್ಮ ಮೊದಲ ಕಲಿಕೆ ಶುರುವಾಗೋದು ಎಲ್ಲಿಂದ ಗೊತ್ತಾ? ಮನೆಯಿಂದ. ನಮ್ಮ ಐಹೊಳೆ ಮನೆಗಳಲ್ಲಿ ವಾಸ ಮಾಡ್ತೀರಾ. ಇಂಬರುವ ಒಂದಷ್ಟು ದಿನ ಈ ಮನೆಗಳಲ್ಲಿ ನೀವು ತಮ್ಮ ಮನೆ ಮಕ್ಕಳಂತೆ ಮನೆ ಮಂದಿಯಾಗಿ ಜೀವನ ಮಾಡ್ತೀರಾ. ರೆಡಿ ಇದ್ದೀರಾ? ಅದೇ ಮೊದಲ ಕಲಿಕೆ. ಆದ್ರೆ ಏನ್ ಗೊತ್ತಾ, ಅಕುಲ್ ಇದ್ದ ಕಡೆ ಟ್ವಿಸ್ಟ್ ಇದ್ದೇ ಇರುತ್ತೆ. ಈ ದೊಡ್ಡ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ನಮ್ಮ ಹಳ್ಳಿ ಪವರ್ ರೀಲೋಡೆಡ್ಗೆ ನಾವು ಆಯ್ಕೆ ಮಾಡಿದ್ದು 14 ಜನ. 14 ಜನ ಪ್ರೀತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದಾರೆ. ಅವ್ರು ಬರ್ಮಾಡ್ಕೊಳ್ಳಕ್ಕೆ ರೆಡಿ ಆಗಿರೋದು ಕೇವಲ 12 ಜನನ ಮಾತ್ರ. ಇನ್ನ ಇಬ್ರು ಈ ತಕ್ಷಣ ಈ ಊರಿನಿಂದ ಲಾಯಕ್ಕಿಲ್ಲ ಅಂತ ಈ ಒಂದು ಗಡಿ ದಾಟ್ ಹೋಗ್ಬೇಕು. ಆ ಒಂದು ಪ್ರಕ್ರಿಯೆ ಈಗ ನಡೆಯುತ್ತೆ. ನಿಮ್ಮ ಪ್ರಕಾರ ಈ ಒಂದು 2 ದಿನದ ಪಯಣದಲ್ಲಿ ಇವರು ನಾಲಾಯಕ್ ಈ ಒಂದು ಕಾರ್ಯಕ್ರಮಕ್ಕೆ ಇನ್ ಮುಂದೆ ಬರುವ ಜರ್ನಿಯಲ್ಲಿ ಕಷ್ಟ ಇವರಿಗೆ ಅಂತ ನಿಮ್ಗೆ ಯಾರು ಅನ್ಸುತ್ತೋ ಆ 2 ಹೆಸರುಗಳನ್ನ ಹೇಳಿ. ಮೆಜಾರಿಟಿ ಯಾರ ಹೆಸರು ಬರುತ್ತೋ ಅವರಿಬ್ಬರನ್ನ ಈ ಒಂದು ಗಡಿ ದಾಟಿ ಆಚೆ ಕಳಿಸುವಂತ ಪ್ರಕ್ರಿಯೆ ನಡೆಯುತ್ತೆ. ಗೈಸ್, ಆ ಇಬ್ಬರ ಹೆಸರನ್ನ ಓಪನ್ ಆಗಿ ಹೇಳಬೇಕು. ಗಿವ್ a reason. Let me start with Anisha ಇಂದ ಶುರು ಮಾಡ್ತೀನಿ. I'll take first ದರ್ಶಿನಿ ನೇಮ್. ಜಸ್ಟ್ ಟಚ್ ಮಾಡ್ಕೊಂಡು ಹಿಂಗ್ ಹೋಗಿದ್ಗೇನೆ ನಾನು ಫುಲ್ ನನ್ನ ಮೇಲೆ ರೇಗ್ ಹೊಡ್ಕೊಂಡೆ ಬಂದ್ಬಿಟ್ರು. ನನ್ಗದು ಇಷ್ಟ ಆಗಿಲ್ಲ. I'll take ತೇಜು ನೇಮ್ಸ್. ಆಕ್ಟಿವ್ ಇಲ್ಲ ಅನ್ಸುತ್ತೆ, ಮೇ ಬಿ ಅಷ್ಟು ಯಾರ ಹತ್ರನೂ ಮಾತಾಡಿಲ್ಲ ಅವರು ಬಂದಾಗ್ಲಿಂದನು. ನಿವೇದಿತಾ. ಸರ್ ಬಿಬಿ ಮತ್ತೆ ಅಂಕಿತಾ ಏನಂದ್ರೆ ತುಂಬಾ ಡ್ರಾಮಾ ಮಾಡ್ತಿದ್ದಾರೆ. ಆ ಡ್ರಾಮಾ 2 days ಅಷ್ಟೇ ಇರೋದು ಇಲ್ಲಿ. ಅದಾದ್ಮೇಲೆ ಅವ್ರಿಗೆ ಸರ್ವೈವ್ ಮಾಡಕ್ ಆಗಲ್ಲ ಸರ್. ಬಿಬಿ. ಸರ್ ಐ ಗೆಸ್ ದರ್ಶಿನಿ ಅಂಡ್ ಚಿತ್ರ. ಸ್ಟಾರ್ಟಿಂಗ್ ಸ್ಟೇಜ್ ಇಂದಾನೇ ಜಗಳ ಆಯ್ತು ಅದು. ಚಿತ್ರಶ್ರೀ ಏನಕ್ಕೆ? ಅವರು ಹಂಗೆ ಮಾಡ್ತಾರೆ ಸರ್. ಇವತ್ತು ಸರ್ ಬಸ್ ನಲ್ಲಿನೂ ಅವ್ರು ವರದಿ ನನ್ಗೆ ಇಲ್ಲಿ ಮಾರ್ಕ್ ಮಾಡಿದ್ರ, ಆದ್ರೂ ನಾನು ಏನು ಹೇಳಿಲ್ಲ. I did not even touch her camera. No, sir. I have even use word. I have my friend who used it. ಈ ಕಡೆ ರಚನಾ. ಎಸ್ ಸರ್, ಇಟ್ಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ವೈಬ್. ನನಗೆ ಅವ್ರ ಜೊತೆ ವೈಬ್ ಆಗ್ತಿಲ್ಲ ಅಂತ ಒಂದು ಕಾರಣಕ್ಕಷ್ಟೇ. ಅಂಕಿತಾ ಮತ್ತೆ ಚಿತ್ರಶ್ರೀ. ಅಂಕಿತಾ. ರಚನಾ ಆ್ಯಂಡ್ ನಿವೇದಿತಾ, ಬಿಕಾಸ್ ನನಗೆ ಫುಲ್ ಫಾಲ್ಸ್ ಅಲಿಗೇಷನ್ಸ್ ಅನಿಸ್ತು. ಯಾಕಂದರೆ ಆ ಥರ ಏನೂ ಆಗಿಲ್ಲ. ಮೇ ಬಿ ಬೇರೆಯವ್ರ ಜೊತೆ ಕನೆಕ್ಷನ್ ಮಾಡ್ಕೊಬೇಕಂತ ಅವ್ರು ನೋಡ್ತಿರ್ಬೇಕು, ಅದಕ್ಕೆ ನನಗೆ ಹೇಳ್ತಾರೆ. ಸೊ ಐ ವೋಟ್ ಔಟ್ ಬೋತ್ ಆಫ್ ದೆಮ್. ಸರ್ ನನ್ನ ಆಯ್ಕೆ ಬಂದು ನಿವೇದಿತಾ ಹಾಗೂ ರಚನಾ. ಯಾಕೆ ಅಂತಂದ್ರೆ 0 ಪರ್ಸನಲ್ ಕನೆಕ್ಷನ್ ಸರ್, ಅದಕ್ಕೋಸ್ಕರ. ಅಂಡ್ ರಿಗ್ಮಾ. ಸೊ ಮೈ ವೋಟ್ ಇಸ್ ಆಲ್ಸೋ ಫಾರ್ ನಿವೇದಿತಾ ಆ್ಯಂಡ್ ರಚನಾ. ಯಾಕಂದ್ರೆ ನಮ್ಮ ಜೊತೆನೆ ಇಟ್ಕೊಂಡು ಮಾತಾಡಿ ಎಲ್ಲ ಮಾಡಿ ಇವಾಗ ಬಂದ್ಬಿಟ್ಟು ಇಲ್ಲ ನಾವು ಅವ್ರ ಜೊತೆ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ದಟ್ ಈಸ್ ಮೈ ಓನ್ಲಿ ರೀಸನ್, ನಿವೇದಿತಾ ಆ್ಯಂಡ್ ರಚನಾ. ಆಂಜಲಿನ್. ನನಗೂ ನಿವೇದಿತಾ ಆ್ಯಂಡ್ ರಚನಾ ಅನಿಸ್ತಾರೆ. ಯಾಕಂದ್ರೆ ಎಲ್ಲೇ ಹೋದ್ರೂ ಅವ್ರಿಬ್ರಿಬ್ರೆ ಹೋಗೋದು, ಇಬ್ರಿಬ್ರೆ ಮಾಡೋದು. ಸೊ ಅದು ಒಂದು ನನಗೆ ನಾಟ್ ರೈಟ್ ಅಂತ ಫೀಲ್ ಆಯ್ತು. ಬೇಬಿ ಸ್ನೇಹ. ಚಿತ್ರಶ್ರೀ. ನನಗೆ ಅವ್ರ ಪರ್ಸನಲಿ ಯಾವತ್ತೂ ಕನೆಕ್ಟ್ ಆಗಿಲ್ಲ ಆ್ಯಂಡ್ ಐ ಡು ನಾಟ್ ಲೈಕ್ ಹರ್ ಅಟ್ ಆಲ್. ಆ್ಯಂಡ್ ಒನ್ ಮೋರ್ ಇಸ್ ಲಿಖಿತಾ. ಅವ್ರಿಗೂ ಆ ಹೀರೋಯಿನ್ ಅನ್ನೋ ಹೆಡ್ ವೇಟ್ ಇದೆ. ತೇಜಸ್ವಿನಿ. ರಚನಾ, ಯಾಕೆಂದ್ರೆ ಐ ಡು ನಾಟ್ ಹ್ಯಾವ್ ಎನಿ ಕನೆಕ್ಷನ್ಸ್ ವಿತ್ ಹರ್. ಲೈಕ್ ಅಂಡ್ ಅನದರ್ ಒನ್ ಇಸ್ ಅನಿಶಾ. ಏನೋ ವೈಬ್ ನಮ್ಗೆ ಮ್ಯಾಚ್ ಆಗ್ತಾ ಇಲ್ಲ. ಪೂಜಾ. ಅದು ಬಿಬಿ, ಬಿಕಾಸ್ ಮಾತ್ಗೂ ಅಂತ ಯೂಸ್ ಮಾಡ್ತಾರೆ, ಅದು ನನಗೆ ಇಷ್ಟ ಆಗಿಲ್ಲ. ಇನ್ನೊಂದು ಅಂಕಿತಾ, ಬಿಬಿ ಜೊತೆ ಸೇರ್ಕೊಂಡು ಅವ್ರದೊಂದು ಪರ್ಸನಾಲಿಟಿನ ಅವ್ರ ಒಂದು ಇದನ್ನ ಶಿ ಇಸ್ ಡ್ರಾಪಿಂಗ್ ಸಮ್ವೇರ್ ಅಂತ ನನ್ಗನ್ನಿಸ್ತಿದೆ. ಓಕೆ. ಚಿತ್ರಶ್ರೀ. ಡೆಫಿನೆಟ್ಲಿ ಬಿಬಿ ಸರ್. ಅಂಡ್ ಸ್ನೇಹ. ಬಿಬಿ ಆಡ ತಾಳಕ್ಕೆಲ್ಲ ಇವರು ಕುಣಿತಿದ್ದಾರೆ, ಅದು ಎಲ್ಲರ ಕಣ್ಣಿಗೆ ಎವಿಡೆಂಟ್ ಆಗಿ ಕಾಣಿಸ್ತಿದ್ರೆ ದೇ ಆರ್ ನಾಟ್ ಫಿಟ್ ಫಾರ್ ಯರ್. ನೀನ್ ಹೇಳಮ್ಮ ದರ್ಶಿನಿ. ಸರ್ ಮೊದಲನೇ ಹೆಸರು ಇಟ್ಸ್ ವೆರಿ ಆಬ್ವಿಯಸ್ ಬಿಬಿ, ಬಿಕಾಸ್ ಅವರು ಕೆಟ್ಟ ಮಾತಲ್ಲಿ ಮಾತಾಡೋದು, ಬೇರೆ ಕಂಟೆಸ್ಟೆಂಟ್ಸ್ ಜೊತೆ ಬಿಹೇವ್ ಮಾಡೋದು, ಆಮೇಲೆ ತುಂಬಾ ಅಟೆನ್ಷನ್ ಸೀಕಿಂಗ್ ಅನ್ಸುತ್ತೆ. ಅಂಡ್ ದೆನ್ ಸೆಕೆಂಡ್ ಒನ್ ಈಸ್ ಆಬ್ವಿಯಸ್ಲಿ ಅನಿಶಾ, ಬಿಕಾಸ್ ನನಗೆ ಯಾವಳ ಹತ್ರನೂ ಇಲ್ಲ
ಅನ್ನಿಸ್ಕೊಳಕ್ ಬಂದಿಲ್ಲ ಸರ್. ನಿಖಿತಾ. ಫಸ್ಟ್ ನೇಮ್ ನಾನು BB ಹೆಸರು ತಗೊಳಕ್ ಇಷ್ಟಪಡ್ತೀನಿ, ಓನ್ಲಿ ಬಿಕಾಸ್ ಹಳ್ಳಿ ಜನಕ್ಕೆ ಆ ಥರ ಕೆಟ್ಟ ಪದ ಕಲಿಸಿದ್ದು ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಆ್ಯಂಡ್ ದೆನ್ ಐ ವಾಂಟ್ ಟು ಟೇಕ್ ಸ್ನೇಹ ಬಿಕಾಸ್ ಡಬಲ್ಗೆ ಮಾಡಿಬಿಟ್ಲು ಇಲ್ಲೇ. ಇದೇ ದೇವಸ್ಥಾನದಲ್ಲಿ ಅವ್ರ ಬಗ್ಗೆನೇ ಬಂದು ನಮ್ಮ ಹತ್ರ ಹೇಳಿದ್ಲು, ಇಲ್ಲ ನನಗಿದು ಇಷ್ಟ ಆಗ್ತಾ ಇಲ್ಲ ಅಂತ ಅವಳೇ ಬಂದ ಅಲ್ಲಿ ನಮ್ಮ ಹತ್ರ ಶೇರ್ ಮಾಡ್ಕೊಂಡಾಗ ಐ ಫೆಲ್ ಡಬಲ್ ಗೇಮ್ ಇಲ್ಲೇ ಆಡ್ತಾ ಇದ್ದಾಳೆ ಅವಳು ಅಂತ. ವೋಟ್ ಔಟ್ ನ ಪ್ರಕ್ರಿಯೆ ಮುಕ್ತಾಯ ಆಗ್ತಾ ಇದೆ. ಅತಿ ಹೆಚ್ಚು ವೋಟ್ ಔಟ್ ಗಳು ಸಂಪಾದನೆ ಮಾಡಿಕೊಂಡು ಈ ಊರಲ್ಲಿ ಈ ಶೋ ಅಲ್ಲಿ ಇರಕ್ಕೆ ನಾಲಾಯಕ್ ಅಂತ ಆಯ್ಕೆ ಮಾಡೋರು ಮೊದಲನೇ ಹೆಸರು ಇಟ್ ಈಸ್ ರಚನಾ. ಈ ವೇದಿಕೆಯಲ್ಲಿ ಮತ್ತೊಬ್ಬರು ನಾಲಾಯಕ್ ಅಂತ ಅನ್ಸ್ಕೊಂಡಿರುವಂತ ಎರಡನೇ ಹೆಸರು ಯಾರು ಗೊತ್ತಾ? ಬೆಂಕಿ BB. ಎನಿವೇಸ್ ರಚನಾ, ನೀವು ಆಯ್ಕೆ ಮಾಡಿರುವಂತ ಹುಡುಗಿನ ನಿಮ್ ಪಕ್ಕದಲ್ಲಿ ಇದ್ದಾರೆ. ನೀವು ಅವರು ಜಾಲಿಯಾಗಿ ಯಾವ ಗಾಡಿಲಿ ಬಂದ್ರೋ ಅದೇ ಗಾಡಿಲಿ ವಾಪಸ್ ಹೋಗ್ಬೋದು. ಬರೀ ಕಳಿಸ್ಬೇಕಾಗಿರೋದು ಇವ್ರನ್ನ ಮಾತ್ರ ಅಲ್ಲ, ನಿಮ್ಮನ್ನ ನಿಮ್ಮ ಮನೆಗಳಿಗೆ ಕಳಿಸುವಂತ ಸಮಯ ಬಂದಿದೆ. ಪ್ರತಿಯೊಂದು ಮನೆಗೆ ಇಬ್ಬೊಬ್ಬರಾಗಿ ಹೋಗ್ತೀರಾ, ಆ ಒಂದು ಕಲಿಕೆನ ಕಲಿತೀರಾ, ಅವರ ಮನೆಯಲ್ಲಿ ನೀವೊಬ್ಬರಾಗಿ ಜೀವನ ಮಾಡ್ತೀರಾ. ಎಲ್ಲರೂ ಒಂದ್ ಕಡೆ ಬನ್ನಿ. ಆಲ್ ದಿ ಗರ್ಲ್ಸ್. ನಮ್ಮ ಐಹೊಳೆಯ ಮೊದಲನೆಯ ಬ್ಯೂಟಿಫುಲ್ ಕುಟುಂಬನ ಈಗ ಬರಮಾಡ್ಕೋತಾ ಇದ್ದೀನಿ. ಮಲ್ಲಪ್ಪ ಕಬ್ಬರ್ಗಿ, ಮಾದೇವಿ ಕಬ್ಬರ್ಗಿ ಅವ್ರ ಫ್ಯಾಮಿಲಿ, ದಯವಿಟ್ಟು ಬನ್ನಿ. ಮಲ್ಲಪ್ಪ ಕಬ್ಬರ್ಗಿ ಅವರೇ, ಏನ್ ನಿಮ್ ಬಳಗ ಏನ್ರಿ ಇದು? ಜನ ಬಾಳ ಐತ್ರಿ ನಮ್ದು. ಎಷ್ಟ್ ಜನ ಅದಾರ್ರಿ ನಿಮ್ಮ ಮನೆದಾಗ? ಒಂದ್ 50 ಜನ ಐತ್ರಿ. 50 ಜನನ? ಹೌದ್ರಿ. ಅಂದ್ರೆ 50 ಜನ ಅಲ್ಲದೆ 52 ಆಗ್ಬೇಕು ಅಂತ ಇನ್ನಿಬ್ಬರು ಮಕ್ಕಳನ್ನ ಆಯ್ಕೆ ಮಾಡಕ್ ಬಂದಿದ್ದೀರಾ ನೀವು? ಹೌದ್ರಿ. ಈ ಮುದ್ದು ಮಗು ಬಾರೋ ಚಿನ್ನಿ ಅಲ್ವಾ? ಏನು ಅಲ್ಲ, ಒಂದ್ ಕೆಲಸ ಮಾಡಿ, ಮಗು ನಾನು ತಗೋತೀನಿ, ನಮ್ಮ ಮಕ್ಕಳು ನೀವು ತಗೊಂಡು ಹೋಗಿ ಅಲ್ವಾ? ರೇಖಾ ಅವರೇ, ಈಗ ನಮ್ಮ ಹುಡುಗಿರು ನಿಮ್ ಮನೆಗ್ ಬಂದ್ರೆ ಏನ್ ಮಾಡ್ತಾರೆ? ರೊಟ್ಟಿ ಮಾಡ್ಬೇಕ್ರಿ. ಆಮೇಲೆ ಒಂದ್ 20 ದನ ಅದಾವ್ರಿ, ಅದ್ರ ಹೆಂಡಿ ಕಸ ಎಲ್ಲ ಬೆಳಿಬೇಕ್ರಿ. 20 ದನ ಅಲ್ಲ ರೀ, ಮನೆ ಮಂದಿ ಮಾತ್ರ ಅಲ್ಲ, ಪ್ರಾಣಿಗಳು ಕೂಡ ಜಾಸ್ತಿ ಐತಿಯಾ? ಸರ್, ಅವ್ರಿಗೆ ದೊಡ್ಡ ಟಾಸ್ಕ್ ಅಂದ್ರೆ ಅವ್ರ ನಸನ್ಯಾಗ ಹೇಳ್ಬೇಕ್ರಿ, ನಾಲ್ಕಕ್ಕೆ ಹೇಳ್ಬೇಕ್ರಿ ಅವರು. ಈಗ ಮಕ್ಕಳು ಹಣ್ಣು ತೊಳಿಬೇಕಲ್ವೇನ್ರಿ? ತೊಳಿಬೇಕ್ರಿ. ನಾಳೆ ಅವ್ರಿಗೂ ಅನುಭವ ಆಗ್ಬೇಕಲ್ರಿ ಹೆಂಗ್ ಅಲ್ವಾ? ಮತ್ತೆ ಈಗ ನಿಮ್ಮ ಪ್ರಕಾರ ಯಾರು ನಿಮ್ಮ ಮನೆಗೆ ಸೂಕ್ತ ಹೇಳಿ ಇವ್ರಲ್ಲಿ? ಆಂಜಲಿನ್ ರಿಗ್ಮಾ. ಆಂಜಲಿನ್ ಅಂಡ್ ರಿಗ್ಮಾ, ಬನ್ನಿಪ್ಪ, ನಿಮ್ಮ ಕುಟುಂಬನ ಮಕ್ಕಳು ಬೇಕು ಅಂತ ಹೇಳಿದ್ಯಲ್ಲಮ್ಮ, ತಗೋ. ಆಶೀರ್ವಾದ ತಗೊಳ್ಳಿ. ಬಟ್ ಒಳ್ಳೇದಾಗ್ಲಿ ನಿಮ್ಗೆ. ಆಲ್ ದಿ ವೆರಿ ಬೆಸ್ಟ್.